ಮುಂಬೈನಲ್ಲಿ ನಡೆದಿದ್ದು ಭಾರಿ ಬಾಂಬ್ ಸ್ಫೋಟ. ಎಲ್ಲ ಆರೋಪಿಗಳು ಖುಲಾಸೆ. 2006ರಲ್ಲಿ ಮುಂಬೈನಲ್ಲಿ ನಡೆದಿದ್ದಂತಹ ಸ್ಫೋಟ ಕೇಸ್ನಲ್ಲಿ ಎಲ್ಲರೂ ಖುಲಾಸೆಯಾಗಿದ್ದಾರೆ. ಮುಂಬೈನಲ್ಲಿ ನಡೆದಿದ್ದಂತಹ ಭಾರಿ ಬಾಂಬ್ ಸ್ಫೋಟ. ಎಲ್ಲಾ ಆರೋಪಿಗಳು ಖುಲಾಸೆ. 2006ರಲ್ಲಿ ಮುಂಬೈನಲ್ಲಿ ನಡೆದಿದ್ದಂತಹ ಸ್ಫೋಟ ಕೇಸ್ ಎಲ್ಲರೂ ಕೂಡ ಖುಲಾಸೆ ಆಗಿದ್ದಾರೆ. 189 ಮಂದಿ ಸಾವು, 200 ಮಂದಿ ಗಾಯಗೊಂಡಿದ್ದಂತಹ ಬಾಂಬ್ ಸ್ಫೋಟದ ಪ್ರಕರಣ. ಎಲ್ಲ 12 ಮಂದಿ ಆರೋಪಿಯನ್ನು ಕೂಡ ಖುಲಾಸೆಗೊಳಿಸಿದ್ದ ಬಾಂಬೆ ಹೈಕೋರ್ಟ್ 12 ಮಂದಿ ದೋಷಿಗಳೆಂದು ವಿಚಾರಣಾ ನ್ಯಾಯಾಲಯ ತೀರ್ಪನ್ನು ನೀಡಿದ್ದು. 5 ಮಂದಿಗೆ ಮರಣ ದಂಡನೆ, ಉಳಿದ 7 ಮಂದಿಗೆ ಜೀವವಾದಿ ಶಿಕ್ಷೆಯನ್ನ ಕೂಡ ವಿಧಿಸಲಾಗಿತ್ತು. ವಿಚಾರಣಾ ನ್ಯಾಯಾಲಯದ ತೀರ್ಪು ವಜಾಗೊಳಿಸಿದಂತಹ ಬಾಂಬೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿರುವಂತಹ ಅನಿಲ್ ಕಿಲೋರೆ, ನ್ಯಾಯಮೂರ್ತಿಯಾಗಿರುವಂತಹ ಶ್ಯಾಮ್ ಚಂದಕ್ ಈ ಒಂದು ಪೀಠ ಈ ಒಂದು ತೀರ್ಮಾನವನ್ನ ಕೈಗೊಂಡಿದೆ. 1ನೇದಾಗಿ ಆರೋಪಿಗಳ ವಿರುದ್ಧದ ಆರೋಪ ಸಾಬೀತಿಗೆ ವಿಫಲರಾಗಿದ್ದಾರೆ. ಯಾಕೆ ಖುಲಾಸೆ ಮಾಡಿದ್ರು ಅನ್ನೋದಕ್ಕೆ ಕಾರಣ ಇದು. ಈ ಒಂದು ಆರೋಪಿಗಳೇ ಕೃತ್ಯವನ್ನ ಎಸಗಿದ್ದಾರೆ ಎನ್ನುವುದು ನಂಬುವುದು ಕಷ್ಟವಾಗ್ತಾ ಇದೆ. ಸಾಕ್ಷಿಯಲ್ಲಿ ಅಂತ ಹೇಳಿ ಸಾಕ್ಷಿಯನ್ನ ಕೇಳ್ತಾ ಇದೆ. ಸಾಕ್ಷಿಗಳು ಕೊಟ್ಟು ಹೇಳಿಕೆಗಳ ಮೇಲೆ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ಸಾಕ್ಷಿಗಳನ್ನ ಕೊಟ್ಟಿರುವಂತಹ ವ್ಯಕ್ತಿಗಳ ಮೇಲೆ ಅನುಮಾನ ಶುರುವಾಗಿದೆ ಅಂತ. ಬಾಂಬ್ ಸ್ಫೋಟವಾದಂತಹ 100 ದಿನಗಳ ಬಳಿಕ ನೆನಪಿಸಿಕೊಳ್ಳೋದಕ್ಕೆ ಅಸಾಧ್ಯವೇ ಅಂತ ಹೇಳ್ತಾರೆ. ಇಂಥವನೇ ಶಂಕಿತ ಅಂತ ಹೇಳಿ ಸಾಕ್ಷಿದಾರರಿಗೆ ನೆನಪು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದೆ. ತನಿಖೆಯ ವೇಳೆ ವಶಪಡಿಸಿಕೊಳ್ಳಲಾಗಿದ್ದಂತಹ ಸ್ಫೋಟಕ ಶಸ್ತ್ರಾಸ್ತ್ರ ಮ್ಯಾಪ್ಗಳಿಂದಲೂ ಕೂಡ ಈ ಒಂದು ಸ್ಫೋಟಕಕ್ಕೂ ಸಂಭವವಿದೆ ಎನ್ನುವಂತಹ ಸಾಬೀತುಪಡಿಸಲು ಸಾಧ್ಯವಾಗುವುದಿಲ್ಲ. ಸ್ಫೋಟಕಕ್ಕೆ ಯಾವ ರೀತಿಯ ಬಾಂಬ್ ಬಳಕೆ ಮಾಡಲಾಗಿದೆ ಅಂತ ಹೇಳಿ ಸಾಬೀತಾಗಿಲ್ಲ ಎನ್ನುವಂತಹ ವಿಚಾರವನ್ನ ಬಾಂಬೆ ಹೈಕೋರ್ಟ್ ಹೇಳಿದೆ. 8 ಪಾಯಿಂಟ್ಗಳನ್ನು ನೀಡಿರುವಂಥದ್ದು. 8 ಪಾಯಿಂಟ್ ಅಲ್ಲಿ ಯಾವುದೂ ಕೂಡ ಸಾಬೀತಾಗಿಲ್ಲ. ಈ ಒಂದು ಕಾರಣಕ್ಕೆ ಅವರನ್ನ ಖುಲಾಸೆ ಮಾಡಲಾಗಿದೆ ಅಂತ ಕೋರ್ಟ್ ಹೇಳಿದೆ. ದ್ವಿಸದಸ್ಯ ಪೀಠ ಕೋರ್ಟ್ ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದು. 2006ರಲ್ಲಿ ಭಾರಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಒಂದು ಬಾಂಬ್ ಬ್ಲಾಸ್ಟ್ ಅಲ್ಲಿ ಸಾಕಷ್ಟು ಜನ ಪ್ರಾಣವನ್ನ ಕಳೆದುಕೊಂಡಿದ್ರು. ಇನ್ನೂ ಸಾಕಷ್ಟು ಜನಕ್ಕೆ ಗಂಭೀರವಾಗಿ ಗಾಯಗಳಾಗಿತ್ತು. ಒಟ್ಟು 12 ಮಂದಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ ಒಂದಿಷ್ಟು ಮಂದಿಗೆ ಗಲ್ಲು ಶಿಕ್ಷೆ ಹಾಗೂ ಜೀವವಾದಿ ಶಿಕ್ಷೆಯನ್ನ ಕೂಡ ಕೊಡಲಾಗಿತ್ತು. ಅದಾದ ನಂತರ ಈಗ ಖುಲಾಸೆ ಮಾಡಲಾಗಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಪಾಯಿಂಟ್ಸ್ ಅನ್ನ ಇಟ್ಟುಕೊಂಡು ಅಂತಂದ್ರೆ ನಾನು ಆಗ್ಲೇ ಹೇಳಿದೆ 8 ಪಾಯಿಂಟ್ಗಳನ್ನ ಇಟ್ಕೊಂಡು ಈ ಒಂದು ಕೇಸನ್ನ ಖುಲಾಸೆ ಮಾಡಿದೆ. ಆರೋಪಿಗಳ ವಿರುದ್ಧದ ಆರೋಪ ಸಾಬೀತಾಗಿದೆ, ಸಾಬೀತುಪಡಿಸಲಿಕ್ಕೆ ವಿಫಲರಾಗಿದ್ದಾರೆ. ಈ ಒಂದು ಆರೋಪಿಗಳೇ ಆ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಲಿಕ್ಕೆ ನಂಬಕ್ಕಾಗ್ತಾ ಇಲ್ಲ. ಬಿಕಾಸ್ ಆಫ್ ಸಾಕ್ಷಿ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಈ ರೀತಿಯ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಕೋರ್ಟ್ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.